ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಏಲಕ್ಕಿಯ ಹೂವು, ಇಂಗ್ಲೀಷ್ನಲ್ಲಿ ಕಾರ್ಡಮಮ್ ಅಂತ ಏನು ಕರೀತಾರೆ, ಇಲೈಚಿ ಅದರ ಹೂವು. ಇದು ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನೋ ಒಂದು ತಳಿ. ಇದನ್ನು ನಾನು ಕೇರಳದಿಂದ ತಂದಿರೋಂಥದ್ದು. ಇದು ಇವಾಗ ಆಲ್ಮೋಸ್ಟ್ 11 to 12 ಮಂತ್ಸ್ ನಡೀತಿದೆ, ಅಂದರೆ ನಿಯರ್ಲಿ 1 ಇಯರ್ ಪ್ಲ್ಯಾಂಟ್. ಇದು ಪ್ಲಾಂಟೇಷನ್ ಮಾಡಿ 1 ಇಯರ್ ಆಗಿದೆ. ಈಗ ನಮಗೆ ಇದರಿಂದ ಗೊನೆಗಳು ಕಡಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ನೀವು ನೋಡ್ತಿರ್ಬೋದು. ಇದರ ವಿಶೇಷತೆ ಏನಪ್ಪ ಅಂದರೆ, ಈ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಇದ್ರ ಗೊನೆಗಳು ಬಂದು ಈ ಥರ ಮೇಲಕ್ಕೆ, ಅಂದರೆ ಭೂಮಿಯಿಂದ ಮೇಲಕ್ಕಾದಂಗೆ ಬೆಳೀತವೆ. ಅದರಿಂದ ಬ್ರಾಂಚಸ್ ಬಂದು ಅದರಲ್ಲಿ ಹೂಗಳಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದು ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ. ಆಲ್ಮೋಸ್ಟು 1.5 feet ಹೈಟಿಗೆ ಈ ಗೊನೆ ಭೂಮಿಯಿಂದ ಮೇಲಕ್ಕೆ ಬಂದಿದೆ. ಇದೇ ಇದರ ವಿಶೇಷತೆ. ಈ ನಲ್ಯಾಣಿ ಗ್ರೀನ್ ಗೋಲ್ಡಲ್ಲಿ ಮಾತ್ರ ಇದು ಈ ಥರ ಭೂಮಿಯಿಂದ ಮೇಲಕ್ಕೆ ಬರುತ್ತೆ ಗೊನೆಗಳು. ಇನ್ನು ಮಿಕ್ಕಿದಲ್ಲೇ, ಅಂದರೆ ಆಲ್ಮೋಸ್ಟ್ ಬೊಡ್ಡೆಯಲ್ಲೇ, ಆ ಗಿಡದ ಗೆಡ್ಡೆಯಲ್ಲಿ ಹೂಗಳು ಬರುತ್ತೆ. ಈ ಒಂದೊಂದು ಬ್ರ್ಯಾಂಚಿಗೆ ಇದರಿಂದ 2 ಗೊನೆ ಬರೋಂಥ ತುಂಬ ಚಾನ್ಸಸ್ ಇದೆ. ಇದಕ್ಕೆ ನಾನು ಯಾವ ಥರ ಮೇಂಟೈನ್ ಮಾಡ್ತಿದ್ದೀವಪ್ಪ, ಟೇಕ್ ಕೇರ್ ಮಾಡ್ತಿದ್ದೀವಿ ಅಂದರೆ, ಇಲ್ಲಿ ನೋಡ್ಬೋದು. ಇದರ ಗೆಡ್ಡೆ ಸುತ್ತ ಇರುವಂಥ ಎಲ್ಲ ಕಳೆಗಳನ್ನ ಈ ಥರ ರಿಮೂವ್ ಮಾಡಿಕೊಂಡು, ಯಾಕಪ್ಪ ಅಂದರೆ ಇದು ರಿಮೂವ್ ಮಾಡಲಿಲ್ಲ ಅಂದರೆ ಈ ಕಳೆ ಗಿಡಗಳು ಬಂದು ಕೆಮಿಕಲ್ನ ರಿಲೀಸ್ ಮಾಡಿಬಿಡುತ್ತೆ. ಆ ಬೇರಲ್ಲಿ ಕೆಮಿಕಲ್ ರಿಲೀಸ್ ಮಾಡೋದ್ರಿಂದ ಮೇಯ್ನ್ ಗಿಡಗಳಿಗೆ ಅದು ತುಂಬ ಕಷ್ಟ ಆಗುತ್ತೆ ಬೆಳಿಲಿಕ್ಕೆ. ಅವು ಯಾವುದೇ ಆಹಾರವನ್ನು ತಗೊಳ್ಳಿಕ್ಕೆ ಬಿಡಲ್ಲ, ಈ ಎಲ್ಲ ಕಳೆ ಗಿಡಗಳೇ ತೊಗೊಬಿಡುತ್ತೆ. ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ನಾವು ಒಂದು ಈ ಬಾಳೆ ನಾರು ಬರುತ್ತಲ್ಲ, ಈ ಬಾಳೆ ನಾರನ್ನು ಸುತ್ತಿ ಈ ಥರ ಹಿಂಗೆ ಗಿಡಗಳನ್ನ ಫುಲ್ಲು ಎಲ್ಲ ಗಿಡಗಳನ್ನ ಸೇರಿಸಿ ಈ ಥರ ಕಟ್ಕೋಬೇಕು. ಈ ಥರ ಕಟ್ಟೋದ್ರಿಂದ ನಮಗೆ ಇದರಲ್ಲಿ ಬರೋಂಥ ಕಾಂಡ ಕೊರೆಯಂಥ ಹುಳದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಆಲ್ಮೋಸ್ಟ್ ಇವಾಗ ನೀವು ನೋಡಿದ್ರೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ, ಅದೆಲ್ಲ ಕಟ್ಕೊಂಡ್ಮೇಲೆ ಈ ಥರ ಸುತ್ತ ಇದಕ್ಕೆ ಮನೆ ಗೊಬ್ಬರನ ಫೀಡ್ ಮಾಡಬೇಕು. ಇಲ್ಲಿ ನಾವು ಆಲ್ಮೋಸ್ಟ್ ಬರೀ ತೊಪ್ಪೆ ಮತ್ತು ಹಾಗೆ ಈ ದನಿನ ಸಗಳಿ ಅಂತಾರಲ್ಲ ಅದು, ಮತ್ತು ಕುರಿ ಗೊಬ್ಬರ, ಆಡಿನ ಗೊಬ್ಬರ ಹಾಗೂ ಕೋಳಿ ಗೊಬ್ಬರಗಳನ್ನ ಮಿಕ್ಸ್ ಮಾಡಿ ಇದು ಕಾಂಪೋಸ್ಟ್ ತಯಾರು ಮಾಡಿದ್ದೀವಿ. ಇದನ್ನು ನಾವು ಈ ಥರ ಗೆಡ್ಡೆ ಸುತ್ತ ಒಂದೊಂದು ಗಿಡಕ್ಕೆ 2 ರಿಂದ 3 kg ಅಷ್ಟು ಫೀಡ್ ಮಾಡ್ತೀವಿ. ಹಿಂಗೆ ಆಲ್ಮೋಸ್ಟು ಸುತ್ತ ಗಿಡದ ಗೆಡ್ಡೆಯ ಸುತ್ತ ಒಂದೇ ಕಡೆ ಆಗ್ದಂಗೆ ಅದ್ರ ಸುತ್ತ ಕೂಡ ಕೊಡಬೇಕಾಗುತ್ತೆ. ಆವಾಗ ಅದಕ್ಕೆ ತುಂಬ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೂ ಇದರಿಂದ, ಅಂದರೆ ನಾವು ಈ ಥರ ಫೀಡ್ ಮಾಡೋದ್ರಿಂದ ಆದಷ್ಟು ಹೆಚ್ಚಿನ ಮರಿಗಳು, ಅಂದರೆ ಸಕ್ಕರ್ ಏನಂತ ಕರಿತೀವಿ, ಇವುಗಳು ತುಂಬ ಸಂಖ್ಯೆಯಲ್ಲಿ ಬಂದು ಆ ಗಿಡ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ನಾವಿಲ್ಲಿ ಪ್ರತಿ ಗಿಡಕ್ಕೂ ಹನಿ ನೀರಾವರಿ, ಅಂದರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಪೂರ್ತಿ ಎಲ್ಲ ಗಿಡಗಳಿಗೂ ನಾವು ಡ್ರಿಪ್ ಇರೋದನ್ನು ಯೂಸ್ ಮಾಡಿರೋದು. ಈಗ ಆಲ್ಮೋಸ್ಟು 1 ಅವರಲ್ಲಿ ಇದು ಏನಿಲ್ಲ ಅಂದ್ರೂ 60 to 70 ಲೀಟರ್ಸ್ ಅಷ್ಟು ನೀರನ್ನ ಕೊಡುತ್ತೆ.